ಎಲ್ರಿಗೂ ನಮಸ್ಕಾರ. ಜ್ಞಾನಲಹರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ದಿನನಿತ್ಯದ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ನಾವು ಒಂದು ಕಿರುಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಇವತ್ತಿನ ವಿಷಯ ಆಗಿದೆ ಮನೋವೇದನೆಗಳು ಮತ್ತು ಅದಕ್ಕೆ ಪರಿಹಾರ. ಆಧ್ಯಾತ್ಮಿಕ ರೀತಿಯಲ್ಲಿ ಮತ್ತು ಸಕಾರಾತ್ಮಕ ಚಿಂತನೆಯಿಂದ ಮತ್ತು ಸ್ವಯಂನ ಪ್ರೀತಿಯಿಂದ ಮನೋವೇದನೆಗಳಿಗೆ ಪರಿಹಾರ ಹೇಗೆ ಕಂಡುಕೊಳ್ಬೋದು ಅನ್ನೋದನ್ನು ನಾವು ಇವತ್ತು ವಿಮರ್ಶೆ ಮಾಡೋಣ. ಈ ವಿಷಯವನ್ನು ನಮ್ಮೊಂದಿಗೆ ಚರ್ಚೆ ಮಾಡಲು ನಮ್ಮೊಂದಿಗಿದ್ದಾರೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜ್ಯೋತಿ ಅಕ್ಕನವರು. ಇವತ್ತು ಇವರು ನಮ್ಮೊಂದಿಗಿರೋದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ನಿಮ್ಮೆಲ್ಲರ ಪರವಾಗಿ ನಾನು ಜ್ಯೋತಿ ಅಕ್ಕನವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮಸ್ಕಾರ ಜ್ಯೋತಿ ಅಕ್ಕನವರೇ. ನಮಸ್ಕಾರ. ಓಂ ಶಾಂತಿ. ಇವತ್ತಿನ ದಿನ ನಾವು ಇಲ್ಲಿ ಬಂದಿರೋದು ಮನೋವೇದನೆಗಳು ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ. ಇದು ಎಲ್ರಿಗೂ ನಾವು ಒಂದಲ್ಲ ಒಂದು ಕ್ಷಣದಲ್ಲಿ ಈ ವೇದನೆಗಳನ್ನು ಅನುಭವಿಸಿರ್ತೀವಿ. ಖಿನ್ನತೆ ಆಗಿರ್ಬೋದು, ಅಥವಾ ಸಿಟ್ಟಾಗಿರ್ಬೋದು, ಅಥವಾ ಇನ್ನೊಬ್ಬರಿಂದ ನಾವು ಏನು ಹರ್ಟನ್ನು ಫೀಲ್ ಮಾಡ್ತಾ ಇರ್ಬೋದು. ಅದನ್ನು ನಾವು ಯಾವ ಥರದಲ್ಲಿ ತಗೊಳ್ಬೇಕು, ಅಥವಾ ಈ ಮನೋವೇದನೆಗಳು ನಮಗಿದೆ ಅಥವಾ ಬೇರೆಯವ್ರಿಗಿದೆ ಅನ್ನೋದನ್ನು ನಾವು ಕಂಡುಕೊಳ್ಳೋ ಬಗ್ಗೆ ಹೇಗೆ ಅಕ್ಕವ್ರೆ? ನಾವು ಒಂದು ಬಾರಿ ಒಂದು ಮನೋವೈಜ್ಞಾನಿಕ ಹಾಸ್ಪಿಟಲ್ನ ಮೂಲಕ ಇಂತಹ ಪ್ರಕಾರದ ಸೇವೆಯನ್ನು ಮಾಡೋದಕ್ಕೆ ಹೋಗಿದ್ವಿ. ಆಗ ನಮಗೆ ಸೇವೆ ಮಾಡೋಕ್ಕಿಂತ ಮುಂಚೆ ನಮಗೆ ಬ್ರೀಫಿಂಗ್ ಕೊಟ್ಟಾಗಿತ್ತು. ಆವಾಗ ಅವ್ರು ಹೇಳೋದೇನಿತ್ತು ಅಂತಂದರೆ, ಪ್ರತಿ 5 ಅಥವಾ 6 ಜನರ ನಡುವೆ ಒಬ್ಬರಿಗೆ ಮನೋವೇದನೆ ಇದೆ ಅಂತ. ದೇ ಹ್ಯಾವ್ ಒನ್ ಆರ್ ದ ಅದರ್ ಮೆಂಟಲ್ ಹೆಲ್ತ್ ಇಶ್ಯೂ. ಅದು ಬಹಳ ಅಲಾಮಿಂಗ್ ಆಗಿತ್ತು. ಈ ಜಗತ್ತಿನಲ್ಲಿ 6 ಜನರಲ್ಲಿ ಒಬ್ಬರು, ಅದು ಇನ್ನೂ ಕಡಿಮೆ ಆಗ್ತಾ ಬರ್ತಾ ಇದೆ. 5 ಜನರು, 4 ಜನರು. ಇದು ಬಹಳ ನಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ನಾವೆಲ್ಲರೂ ನಮ್ಮನ್ನು ಹೇಗೆ ಪರೀಕ್ಷಿಸ್ಕೊಳ್ಬೇಕು ಮತ್ತು ಹೇಗೆ ಅದರ ನಿವಾರಣೆಯನ್ನು ನಾವು ಮಾಡಿಕೊಳ್ಬೇಕು. ಇದು ಬಹಳ ಅಗತ್ಯ ಆಗೋಗಿದೆ. ಮೊದಲು ಏನು ಅಂದ್ಕೊಳ್ಬೇಕು ಅಂತಂದರೆ, ಒಂದು ಎಮೋಷ್ನಲ್ ಟ್ರಾಮಾ ಏನಿರುತ್ತೆ ಅದಕ್ಕೆ ಒಂದು ಸ್ಟಿಗ್ಮಾ ಇದೆ ಸೊಸೈಟಿಯಲ್ಲಿ, ಸಮಾಜದಲ್ಲಿ. ಇದರ ಬಗ್ಗೆ ಏನಾದರೂ ಮಾತಾಡಬಾರ್ದು ಅಂತ ಹೇಳಿ ಜನರು ಅಂದ್ಕೊಳ್ತಾರೆ. ಆದರೆ ಪರಿವಾರ ಮತ್ತು ಜೊತೆಗೆ ಸಮಾಜ ಎಲ್ಲರೂ ಒಟ್ಟಾಗಿ ಇದ್ದಾಗ ಒಬ್ಬರ ನೋವನ್ನು ಅರ್ಥ ಮಾಡಿಕೊಂಡು ಅದನ್ನು ನಿವಾರಿಸಿ ಮತ್ತೆ ಮುಂದೆ ಹೋಗುವ ಅವಕಾಶಗಳು ಬಹಳ ಇರುತ್ತೆ. ಯಾವುದೇ ಪ್ರಕಾರದ ಅನುಭವ ಯಾವುದು ನಮಗೆ ಅನ್ಈಸಿ ಫೀಲಿಂಗ್ ಕೊಡುತ್ತೆ, ಐ ಆಮ್ ನಾಟ್ ಮೈ ನ್ಯಾಚುರಲ್ ಸೆಲ್ಫ್, ನಾನು ನನ್ನ ಸ್ವಾಭಾವಿಕ ವ್ಯಕ್ತಿತ್ವದಲ್ಲಿ ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ, ಅದು ಒಂದಿಲ್ಲ ಒಂದು ಪ್ರಕಾರದ ಮೆಸೆಂಜರ್ ಇದ್ದ ಹಾಗೆ, ಅದು ಸಂದೇಶವಾಹಕ. ಆವಾಗ ನಾವು ನೋಡ್ಕೊಳ್ಬೇಕು. ಆಗೋದೇನು ಅಂತಂದರೆ, ನಾವು ಸಮಾಜದಲ್ಲಿ ಎಷ್ಟೊಂದು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀವಿ, ವ್ಯಸ್ತವಾಗಿ ಹೋಗ್ಬಿಟ್ಟಿದ್ದೀವಿ ಅಂತಂದರೆ, ಈ ಮೆಸೇಜಸ್ ಎಷ್ಟು ಬಾರಿ ಬರುತ್ತೋ ನಾವು ಅಷ್ಟು ಬಾರಿ ಬಹುಶಃ ಅದನ್ನು ತಗಲು ಹಾಕ್ಬಿಡ್ತೀವಿ. ಇದು ಇಲ್ಲ, ಇದನ್ನು ಆಮೇಲೆ ನೋಡಿದ್ರಾಯ್ತು, ಆಮೇಲೆ ಇದಕ್ಕೆ ನಿವಾರಣೆನ ನೋಡ್ಕೊಂಡ್ರಾಯ್ತು, ಈಗೆಲ್ಲ ನಾರ್ಮಲ್ ಆಗಿಯೇ ಹೋಗ್ತಾ ಇದೆ. ಅದೇನು ನೋವಿನ ಅನುಭವ ಇದೆ, ಮಾನಸಿಕ ನೋವಿನ ಅನುಭವ, ಅದನ್ನು ನಾವು ತೆಗೆದುಹಾಕ್ತಾ ಹೋಗ್ತೀವಿ. ಆದರೆ ಶರೀರಕ್ಕೆ ಏನಾದರೂ ನೋವು ಬಂದಾಗ ನಾವು ಹಾಸ್ಪಿಟ್ಲಿಗೆ ಬೇಗನೆ ಹೋಗ್ತೀವಿ. ಆವಾಗ ನಾವು ಇಲ್ಲದ ಸಮಯವನ್ನೂ ಕೂಡ ತೆಗೆದುಕೊಂಡು ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅದೇ ರೀತಿಯಾಗಿ ಮನಸ್ಸಿಗೂ ಕೂಡ ಯಾವುದಾದ್ರೂ ನೋವಿನ ಅನುಭವ ಆದಾಗ ಅದಕ್ಕೆ ಗಮನ ಕೊಟ್ಟು ಅದು ಬಹಳ ಮುಂದೆ ಹೋಗದ ಹಾಗೇ ಚಿಕ್ಕ ವಿಷಯದಲ್ಲಿನೇ ಅದನ್ನು ನಿವಾರಣೆ ಮಾಡಿದಾಗ ನಮ್ಮ ಸಮಯನೂ ಉಳ್ಕೊಳ್ಳುತ್ತೆ, ಜೊತೆಗೆ ನಮ್ಮ ಎನರ್ಜಿ, ನಮ್ಮ ಮನೋಬಲನೂ ಕೂಡ ಉಳಿದುಕೊಳ್ಳುತ್ತೆ. ನಮ್ಮ ಮನಸ್ಸಿನ ಕೂಗುಗಳನ್ನು ನಾವೇ ಆಲಿಸಬೇಕು, ಅದಕ್ಕೆ ಸ್ಪಂದಿಸಬೇಕು ಅಂತ ನೀವು ಹೇಳ್ತೀರಿ ಅಕ್ಕ. ಈಗ ಈ ಹೆಜ್ಜೆಯಲ್ಲಿ ನಾವು ಮನೋವೇದನೆಗಳ ನಿವಾರಣೆಗೆ ನಾವು ಹುಡ್ಕೊಂಡು ಹೋಗಬೇಕಾದ್ರೆ ಮೊದಲನೇ ಹೆಜ್ಜೆ ಏನು ಅಂತ ನಿಮ್ಗೆ ಅನಿಸುತ್ತೆ? ಸ್ವಯಮನ್ನು ಪ್ರೀತಿ ಮಾಡೋದು. ಆದರೆ ನಾನು ಪ್ರೀತಿ ಮಾಡ್ಕೊಳ್ತೀನಿ ಅಂತಂದರೆ ಅದರ ರಿಸಲ್ಟ್ ಏನು, ಅದರ ಪರಿಣಾಮ ಏನು? ನಾನು ಮೊದಲಿಗೆ ನನ್ನ ಮೇಲೆ ನನಗೋಸ್ಕರ ಅಂತ ಹೇಳಿ ನಾನು ಸಮಯವನ್ನು ಕೊಡ್ತೀನಿ. ಯಾಕಂದರೆ ಇದೇ ಬಹಳ ವ್ಯಾಲ್ಯೂಬಲ್, ಬೆಲೆ ಬಾಳುವಂತಹ ಒಂದು ವಸ್ತು ಸಮಯ. ಯಾಕಂದರೆ ಸಮಯ ಹೋದ್ಮೇಲೆ ಅದು ವಾಪಸ್ ಬರೋದಿಲ್ಲ. ಅದರಿಂದ ಮೊದಲು ನಾವು ನಮಗೋಸ್ಕರನೇ ಸಮಯ ಕೊಡಬೇಕು. ಹೇಗೆ ನಾವು ಶರೀರದ ವ್ಯಾಯಾಮ ಅಥವಾ ಶರೀರದ ಒಂದು ಆರೋಗ್ಯಕ್ಕೋಸ್ಕರ ಸಮಯ ಕೊಡ್ತೀವಿ,
ಯಾವುದು ಊಟ ಮಾಡಬೇಕು, ಯಾವುದು ಊಟ ಮಾಡಬಾರ್ದು, ಯಾವ್ದು ಸೇವಿಸಬೇಕು, ಯಾವ್ದು ಇರಬಾರ್ದು, ಅಥವಾ ಪ್ರತಿದಿನ ನಾವು ಚಟುವಟಿಕೆಗಳನ್ನು ಮಾಡ್ತೀವಿ, ಎಕ್ಸಸೈಸನ್ನು ಮಾಡ್ತೀವಿ, ವ್ಯಾಯಾಮ ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ. ಇದೆಲ್ಲದರಿಂದ ನಮ್ಮ ಶರೀರದ ಆರೋಗ್ಯ ಸುಧಾರಿಸುತ್ತೆ. ಅದೇ ರೀತಿಯಾಗಿ ಮನಸ್ಸಿಗೂ ಕೂಡ ಒಂದಿಷ್ಟು ಎಕ್ಸಸೈಸಸ್ ಬೇಕು, ವ್ಯಾಯಾಮಗಳು ಬೇಕು. ಮನಸ್ಸಿಗೂ ಕೂಡ ಆಹಾರ ಬಹಳ ಪೌಷ್ಟಿಕವಾಗಿದ್ದು ಬೇಕೇ ಬೇಕು. ಅದನ್ನು ನಾವು ಸೇವನೆ ಮಾಡಿದಾಗ ಮನೋವೇದನೆಗಳಿಂದ ನಾವು ದೂರ ಇರೋದಕ್ಕೆ ಸಾಧ್ಯ ಇದೆ. ಈ ಸ್ವಯಂನ ಪ್ರೀತಿ ಅಂತ ಹೇಳ್ತೀವಲ್ಲ, ಸ್ವಯಂನ ಪ್ರೀತಿ ಅನ್ನೋದು ತನ್ನನ್ನು ತಾನ ಹೊಗಳ್ಕೊಳ್ಳೋದು ಅಥವಾ ಹೆಮ್ಮೆಯ ವಿಷಯನೋ, ಅಥವಾ ಸ್ವಯಂನ ಪ್ರೀತಿಗೂ ಅಹಂಭಾವಕ್ಕೂ ಇರೋ ವ್ಯತ್ಯಾಸ ಏನು ಅಂತ ನಿಮ್ಗೆ ಅನಿಸುತ್ತೆ? ಭಾಳ ಸುಂದರವಾದ ಪ್ರಶ್ನೆ. 2 ಶಬ್ದಗಳಿವೆ. ಒಂದು ಸ್ವಾಭಿಮಾನ ಮತ್ತು ಇನ್ನೊಂದು ಸ್ವಮಾನ. ನಾವು ಸ್ವಾಭಿಮಾನದ ಶಬ್ದವನ್ನು ಬಹಳಷ್ಟು ಕೇಳಿದ್ದೀವಿ. ತಾವೀಗೇನು ಹೇಳಿದ್ರಿ, ನಮ್ಮನ್ನು ನಾವು ಹೊಗಳ್ಕೊಳ್ಳೋದು ಅಥವಾ ಬೇರೆಯವರ ವ್ಯಾಲಿಡೇಷನ್, ಅವರು ಹೊಗಳ್ಳಿ ಆಗ ನನಗೆ ಬಹಳ ಖುಷಿಯಾಗುತ್ತೆ, ನನ್ನ ಮೇಲೆ ನನಗೆ ಪ್ರೀತಿ ಇರುತ್ತೆ. ಇದೆಲ್ಲ ಸ್ವಾಭಿಮಾನದ ಒಂದು ವಿಷಯಗಳು. ಆದರೆ ಆಧ್ಯಾತ್ಮಿಕತೆಯಲ್ಲಿ ನಾವು ಒಂದು ಶಬ್ದವನ್ನು ಕಲಿತೀವಿ. ಅದರ ಅರ್ಥ ಅದೇನಂತಂದರೆ ಸ್ವಮಾನ. ಸ್ವಾಭಿಮಾನ ಅಲ್ಲ, ಆದರೆ ಸ್ವಮಾನ. ಸ್ವಮಾನದ ಸ್ಥಿತಿಯಲ್ಲಿ ಏನಿರುತ್ತೆ ಅಂತಂದರೆ, ನನಗೆ ಗೊತ್ತು ನನ್ನ ವಿಶೇಷತೆಗಳು, ನನ್ನ ಸ್ಕಿಲ್ಸ್ ಏನಿದೆ, ನನ್ನ ಪಾಸಿಟಿವ್ ಸೈಡ್ ಏನಿದೆ, ಅದೆಲ್ಲ ನನಗೆ ಗೊತ್ತಿದೆ. ಆದರೆ ಜೊತೆಗೆ ನನ್ನಲ್ಲಿ ಏನು ಕುಂದುಕೊರತೆಗಳಿವೆ, ಏನು ಸಮಸ್ಯೆಗಳಿವೆ, ಅದು ಕೂಡ ನನಗೆ ಗೊತ್ತಿದೆ. ನನ್ನ ಶಾರ್ಟ್ ಕಮಿಂಗ್ಸ್ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಈ 2ರ ಸಮತೋಲನ ಇದ್ದಾಗ ಜೀವನ ಬಹಳ ಚೆನ್ನಾಗಾಗುತ್ತೆ. ಯಾಕಂದರೆ ಕೇವಲ ನಾವು ವಿಶೇಷತೆಗಳನ್ನೇ, ಮಹತ್ವಗಳನ್ನೇ ನಾವು ನೋಡ್ತಾ ಹೋದಾಗ ಕೆಲವೊಮ್ಮೆ ಅಹಂಕಾರ ಬರಬಹುದು. ಅದು ಕೂಡ ನಮ್ಮ ಜೀವನದಲ್ಲಿ ಸ್ವಯಂನಲ್ಲೂ ಪ್ರಾಬ್ಲಮ್ ಆಗುತ್ತೆ, ಜೊತೆಗೆ ನಮ್ಮ ಪರಿವಾರದಲ್ಲೂ ಕೂಡ ಸಮಸ್ಯೆಗಳನ್ನು ತರಬಹುದು. ಆದರೆ ಕೇವಲ ನಾವು ನಮ್ಮ ಕುಂದುಕೊರತೆಗಳನ್ನೇ ನೋಡ್ತಾ ಹೋದರೆ ಅದು ಕೂಡ ಸಮಸ್ಯೆಗೆ ಕಾರಣ. ಯಾಕಂದರೆ ನಮಗೆ ಜೀವನದಿಂದಲೂ, ನಮ್ಮ ಜನ್ಮದಿಂದಲೂ ಕೂಡ ನಮಗೆ ಬಹಳಷ್ಟು ವಿಶೇಷತೆಗಳು ನಮಗೆ ಗೊತ್ತಿಲ್ಲದೇ ಇರುತ್ತೆ. ಆದ್ದರಿಂದ ಕೇವಲ ಕುಂದುಕೊರತೆಯನ್ನೇ ನಾನು ವಿಚಾರ ಮಾಡ್ತಾ ಇದ್ದೆ ಅಂದರೆ ಅದು ಕೂಡ ಸಮಸ್ಯೆಗೆ ಕಾರಣ ಆಗುತ್ತೆ. ಆದ್ದರಿಂದ ಆಧ್ಯಾತ್ಮಿಕತೆಯಲ್ಲಿ ನಾವು ಇದನ್ನು ಹೇಳ್ತೀವಿ ಸ್ವಮಾನದ ಸ್ಥಿತಿ. ಇದು 2ರ ಬ್ಯಾಲೆನ್ಸ್ ಇದ್ದಾಗ, ಎರಡೂ ಗೊತ್ತಿದ್ದಾಗ ನಾವು ನಮ್ಮ ವಿಶೇಷತೆಗಳನ್ನು ಯೂಸ್ ಮಾಡಿ ನಮ್ಮ ಕುಂದುಕೊರತೆಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಆಗ ಒಂದು ಸಮತೋಲನದ ಜೀವನ ನಮ್ಮಲ್ಲಿ ಬರುತ್ತೆ. ಈ ಧ್ಯಾನ ಮತ್ತು ಸಚೇತವಾಗಿರುವುದು ಅಥವಾ ಸಕಾರಾತ್ಮಕ ಚಿಂತನೆ, ಮೆಡಿಟೇಷನ್ ಮತ್ತು ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ. ಈ ವಿಷಯಗಳು ಈ ಭಾವನಾತ್ಮಕ ಆರೋಗ್ಯದಲ್ಲಿ ಯಾವ ಥರ ನಮಗೆ ಉಪಕಾರಿಯಾಗ್ಬೋದು? ಇಲ್ಲಿ ನಾವು ಕಲಿಯೋದೇನು ಅಂತಂದರೆ, ಆಧ್ಯಾತ್ಮಿಕತೆಯಲ್ಲಿ ಹೇಗೆ ನಮ್ಮ ಇಮೋಷನ್ಸ್ ಬರುತ್ತೆ. ಇಂಗ್ಲೀಷಿನಲ್ಲಿ ಶಬ್ದ ಇಮೋಷನ್ಸ್, ಮನೋವೇದನೆಗಳು, ಹರ್ಟ್ಫುಲ್ ಇಮೋಷನ್ಸ್. ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಕಾರದ ವಿಚಾರಗಳು, ಸಂಕಲ್ಪಗಳು ಬರ್ತಾ ಇರುತ್ತೆ. ಎಲ್ಲ ವಿಚಾರದಿಂದ ನ್ಯಾಚುರಲಿ ಒಂದೊಂದು ಫೀಲಿಂಗ್ಸ್ ಇರುತ್ತೆ. ನಾವೇನೇನು ಸಂಕಲ್ಪ ಮಾಡ್ತೀವಿ, ವಿಚಾರಗಳನ್ನು ಮಾಡ್ತೀವಿ, ಆ ವಿಚಾರಗಳ ಜೊತೆಗೆ ಅದು ಪಾಸಿಟಿವ್ ಇದ್ದಾಗ, ಸಕಾರಾತ್ಮಕ ಇದ್ದಾಗ, ಸಕಾರಾತ್ಮಕ ವಿಚಾರಗಳು ಅಂತಂದರೆ ನಾವು ಗುಣಗಳ ಬಗ್ಗೆ ನಾವು ವಿಚಾರ ಮಾಡಿದಾಗ, ಅಥವಾ ನಮ್ಮ ಸಂಕಲ್ಪಗಳು, ವಿಚಾರಗಳಲ್ಲಿ ಗುಣಗಳ ಪ್ರಭಾವ ಇದ್ದಾಗ ಅದಕ್ಕೆ ನಾವು ಸಕಾರಾತ್ಮಕ ವಿಚಾರಗಳು ಅಂತ ಹೇಳ್ತೀವಿ. ಹೇಗೆ ಪ್ರೀತಿ ಅಥವಾ ಆದರ, ಸತ್ಕಾರದ ಭಾವನೆಗಳು, ಚೇರ್ಫುಲ್ನೆಸ್, ಇದೆಲ್ಲ ಏನಿದೆ ಅಂತಂದರೆ ಸಕಾರಾತ್ಮಕವಾದಂಥ ಗುಣಗಳು. ಈ ಗುಣಗಳಿಂದ ನಮ್ಮ ವಿಚಾರಗಳು ಪ್ರಭಾವಿತ ಆದಾಗ ಅದಕ್ಕೆ ನಾವು ಪಾಸಿಟಿವ್ ಥಾಟ್ಸ್ ಅಂತ ಹೇಳ್ತೀವಿ, ಸಕಾರಾತ್ಮಕ ವಿಚಾರಗಳು. ಅದೇ ನಮ್ಮ ವಿಚಾರಗಳಲ್ಲಿ ವಿಕಾರಗಳು ಬಂದಾಗ, ಯಾವಾಗ ಅದಕ್ಕೆ ನಾವು ಕ್ರೋಧ ಅಂತ ಹೇಳ್ತೀವಿ, ಲೋಭ ಅಂತ ಹೇಳ್ತೀವಿ, ಮೋಹ ಅಥವಾ ಭಯ, ಆಲಸ್ಯ ಇತ್ಯಾದಿ ವಿಕಾರಗಳು ಪ್ರವೇಶ ಆದಾಗ, ಅಥವಾ ಅದರ ಪ್ರಭಾವದಲ್ಲಿ ಇರುವಂತಹ ವಿಚಾರಗಳಿಗೆ ನಾವು ಹೇಳ್ತೀವಿ ನೆಗೆಟಿವ್ ಥಾಟ್ಸ್, ನಕಾರಾತ್ಮಕ ವಿಚಾರಗಳು. ಯಾವುದೇ ವಿಚಾರ ಬಂದರೂ ಅದಕ್ಕೆ ಜೊತೆಗೆ ಒಂದು ಫೀಲಿಂಗ್ ಇದ್ದೇ ಇರುತ್ತೆ. ನಾನಿಲ್ಲಿ ಕುತ್ಕೊಂಡು ಏನಾದರೂ ವಿಚಾರ ಮಾಡ್ತೀನಿ ಅಂತಂದರೆ ಆ ವಿಚಾರದ ಜೊತೆಗೆ ಫೀಲಿಂಗ್ಸ್ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಇದನ್ನು
ನಾವು ಬಾರಿಗೂ ರಿವೈಸ್ ಮಾಡಿದಾಗ, ಅದಕ್ಕೆ ಒತ್ತು ಕೊಟ್ಟ ಹೋಗ್ತಾ ಇರ್ತೀವಿ ಅಂತಂದರೆ ಅದು ಇಮೋಷನ್ಸ್ ಆಗಿ ಟರ್ನ್ ಆಗುತ್ತೆ. ಅದೇ ರೀತಿಯಾಗಿ ನಾವು ಪಾಸಿಟಿವ್ ಥಾಟ್ಸಿಗೆ ನಾವು ಬಹಳಷ್ಟು ಒತ್ತು ಕೊಟ್ಟಾಗ ಅದೇನಾಗುತ್ತೆ, ಆ ಫೀಲಿಂಗ್ಸ್, ಆ ಇಮೋಷನ್ಸ್ ಏನಿದೆ ಅದು ಬಹಳ ಚೆನ್ನಾಗಿರುತ್ತೆ. ಆದರೆ ನಾವು ನೆಗೆಟಿವ್ ಥಾಟ್ಸನ್ನು ಮಾಡ್ತಾಯಿದ್ದೀವಿ, ನಕಾರಾತ್ಮಕ ವಿಚಾರಗಳನ್ನು ಮಾಡ್ತಾಯಿದ್ದೀವಿ, ಅದಕ್ಕೆ ನಾವು ಬಾರಿ ಅದನ್ನು ರಿವೈಸ್ ಮಾಡ್ತೀವಿ, ರಿಪೀಟ್ ಮಾಡ್ತೀವಿ, ಅದನ್ನು ನಾನು ಎಂದೂ ಬ್ರೇಕ್ ಮಾಡೋದಿಲ್ಲ ಆ ಸೈಕಲ್ನ. ಆವಾಗ ಆ ಇಮೋಷನ್ಸ್ ಏನಿದೆ ನಮಗೂ ಕೂಡ ನೋವು ಕೊಡುತ್ತೆ, ನಮ್ಮ ಜೊತೆಗೆ ಇರೋರಿಗೂ ಕೂಡ ನೋವು ಕೊಡುತ್ತೆ. ಆದ್ದರಿಂದ ಆಧ್ಯಾತ್ಮಿಕತೆಯಲ್ಲಿ ಅಥವಾ ಈ ಧ್ಯಾನದಲ್ಲಿ ನಾವು ನಮ್ಮ ವಿಚಾರಗಳನ್ನು ಗಮನಿಸ್ತೀವಿ. ನಾವು ಇಲ್ಲಿ ಸಮಯ ಕೊಡೋದು ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರಗಳು ಯಾವ ಪ್ರಕಾರದ ವಿಚಾರಗಳಾಗಿವೆ. ನನಗೆ ಗೊತ್ತಿಲ್ಲದಲೇ ನಾನು ನೆಗೆಟಿವ್ ವಿಚಾರ ಮಾಡ್ತಾ ಇಲ್ಲ ತಾನೆ, ನನಗೆ ಗೊತ್ತಿಲ್ಲದಲೇ ವ್ಯರ್ಥ ಸಂಕಲ್ಪ ಮಾಡ್ತಾ ಇಲ್ಲ ತಾನೆ, ಇದನ್ನು ನಾವು ಗಮನ ಕೊಡ್ತೇವೆ. ಧ್ಯಾನ ಅಂತಂದರೆ ಸಂಕಲ್ಪರಹಿತ ಸ್ಥಿತಿ ಅಲ್ಲ, ಆದರೆ ಸಂಕಲ್ಪಗಳು, ವಿಚಾರಗಳು ಯಾವ ಕ್ವಾಲಿಟಿ, ಗುಣಮಟ್ಟದಾಗಿದೆ ಅದನ್ನು ನಾವು ಚೆಕ್ ಮಾಡ್ಕೊಳ್ತೇವೆ. ಆದ್ದರಿಂದ ನಮ್ಮ ಎಮೋಷ್ನಲ್ ಹೆಲ್ತಿಗೋಸ್ಕರ ಧ್ಯಾನ ಅಥವಾ ಮೆಡಿಟೇಷನ್ ಬಹಳ ಉಪಯೋಗಕರ. ಈ ಪ್ರತಿಯೊಂದು ಈ ನಮ್ಮ ಎಮೋಷನ್ಸ್ ಆಗಿರ್ಬೋದು, ಭಾವನೆಗಳಾಗಿರ್ಬೋದು, ಇದು ನಮ್ಮ ಮನಸ್ಸಿನ ಆಲೋಚನೆಯಿಂದನೇ ಶುರುವಾಗುತ್ತೆ ಅಂತ ನೀವಾಗ ಹೇಳೋದು. ಅದೇ ಬೀಜ. ಹಾಂ, ಹಾಗಿದ್ರೆ ಈ ಪ್ರತಿನಿತ್ಯದ ದಿನಚರಿಯಲ್ಲಿ ನಾವು ಇದನ್ನು ಹೇಗೆ ಅಳವಡಿಸ್ಕೊಳ್ಬೋದು? ಪ್ರತಿನಿತ್ಯದ ದಿನಚರಿ ನಮ್ಮದು ಯಾವ ಥರ ಇದ್ದರೆ ನಾವು ಆದಷ್ಟು ಜೀವನದ ಕ್ಲಿಷ್ಟಕರ ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ನಾವು ಸದೃಢ ಆಗ್ತೀವಿ, ಅಥವಾ ಸ್ವಯಂವನ್ನು ನಾವು ಸದೃಢ ಮಾಡಿಕೊಂಡಾಗ ಯಾವ ಥರ ನಾವು ಪರಿಸ್ಥಿತಿಗಳನ್ನ ತಗೊಳ್ಳೋ ಅಂಥದ್ದು ರೀತಿ ಏನಿರುತ್ತೆ ಅದು ಬದಲಾಗ್ಬೋದು ಅಂತ ನಿಮ್ಗನ್ಸುತ್ತೆ? ನಾವು ಮೊದಲೇ ಮಾತಾಡ್ತಾ ಇದ್ವಿ ಹೇಗೆ ಶರೀರದ ಆರೋಗ್ಯಕ್ಕೋಸ್ಕರ ವ್ಯಾಯಾಮ ಬೇಕು ಮತ್ತು ಒಳ್ಳೆಯ ಆಹಾರ ಬೇಕು. ಮನಸ್ಸಿಗೂ ಕೂಡ ವ್ಯಾಯಾಮ ಬೇಕು ಮತ್ತು ಒಳ್ಳೆಯ ಆಹಾರ ಬೇಕು. ಶರೀರವನ್ನು ನಾವು ಬಹಳ ಚೆನ್ನಾಗಿ ಕಾಪಾಡ್ಕೊಳ್ತೀವಿ, ಸಮಯ ಇಲ್ಲ ಅಂದರೂ ಬಿಡುವು ಮಾಡಿಕೊಂಡು ನಾವು ಅದನ್ನು ನೋಡ್ಕೊಳ್ತೀವಿ. ಅದೇ ರೀತಿಯಾಗಿ ಮನಸ್ಸಿನ ಹೆಲ್ತಿಗೋಸ್ಕರ ಅವಾಗೂ ಕೂಡ ನಮಗೆ ವ್ಯಾಯಾಮ ಬೇಕು ಮತ್ತು ಒಳ್ಳೆಯ ಆಹಾರ ಬೇಕು. ನಾವೇನೀಗ ಮಾತಾಡ್ತಾ ಇದ್ದೀವಿ ಸಕಾರಾತ್ಮಕ ವಿಚಾರಗಳು, ಇದೇ ಮನಸ್ಸಿನ ಒಳ್ಳೆಯ ಭೋಜನ, ಪೌಷ್ಟಿಕ ಭೋಜನ. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಗೊತ್ತಿಲ್ಲದಲೇ ಅನೇಕ ಪ್ರಕಾರದ ನಕಾರಾತ್ಮಕ ವಿಚಾರಗಳನ್ನು ನಾವು ತುಂಬ್ಕೊಂಡು ಬಿಡ್ತೀವಿ. ಅದಕ್ಕೆ ಪ್ರಭಾವ ಅಥವಾ ಕಾರಣ ಯಾವುದೇ ಆಗಿರಬಹುದು, ಸಮಾಜದಲ್ಲಿ ನೋಡುವಂತಹ ಪರಿಸ್ಥಿತಿಗಳಿರಬಹುದು ಅಥವಾ ಬೇರೆಯವರ ಪರಿಸ್ಥಿತಿಗಳಿರಬಹುದು, ಅದೆಲ್ಲದರ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣ ಇದ್ದಿರಬಹುದು, ಕಾರಣವನ್ನು ನಾವೇ ಹುಡ್ಕೊಳ್ಳೋಣ. ಎಲ್ಲಿಂದ ನನಗೆ ಇಂತಹ ನೆಗೆಟಿವ್ ಸಂಕಲ್ಪಗಳು, ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ನಾವೇ ಅದನ್ನು ನೋಡ್ಕೊಳ್ಳೋಣ. ಆದರೆ ಅದನ್ನು ಪರಿವರ್ತನೆ ಮಾಡಿ ಸಕಾರಾತ್ಮಕ ವಿಚಾರಗಳನ್ನು ಮಾಡಿದಾಗ ಅದು ಮನಸ್ಸಿನ ಒಳ್ಳೆಯ ಭೋಜನ. ಆಗ ಮನಸ್ಸಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಈ ಅಭ್ಯಾಸಕ್ಕೋಸ್ಕರ ಬಹಳ ಒಳ್ಳೆಯ ಸಮಯ ಅಂತಂದರೆ ಬೆಳಗಿನ ಸಮಯ. ಈಗಿನ ಕಾಲದ ಪ್ರಭಾವ ಹೇಗಿದೆ ಅಂತಂದರೆ ನಾವು ಎದ್ದ ತಕ್ಷಣ ಇಲ್ಲ ಬಹಳ ಬ್ಯುಸಿಯಾಗಿರ್ತೀವಿ, ವ್ಯಸ್ತವಾಗಿರ್ತೀವಿ, ಹೀಗಾಗಿ ನಾವು ತಕ್ಷಣವೇ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಬಿಡ್ತೀವಿ. ಇಲ್ಲ ಈಗಿನ ಸಮಯದ ಒಂದು ಪ್ರಭಾವ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾ. ತಕ್ಷಣವೇ ಏನಾಗುತ್ತೆ ಅಂತಂದರೆ ನಾವು ಸಮಾಜದಲ್ಲಿ ನಡೆಯುವಂತಹ ವಿಚಾರಗಳು ಅದರ ಮೇಲೆ ನಮ್ಮ ಗಮನ ಹೋಗಿಬಿಡುತ್ತೆ. ಆದರೆ ಈ ಎರಡರನ್ನು ಸ್ವಲ್ಪ ಬದಿಗೊತ್ತಿ ಸ್ವಲ್ಪ ಸಮಯದ ಕಾಲ ನನ್ನ ಜೊತೆಗೆ ನಾನು ಕಳಿಬೇಕು. ಸೊ ಎಲ್ಲರೂ ಇದೇ ಒಂದು ವಿನಂತಿ, ಬೆಳಗ್ಗಿನ ಸಮಯ ಎದ್ದ ತಕ್ಷಣ ಆ ಒಂದು ಸ್ವಲ್ಪ ಸಮಯ, ಒಂದು 10-15 ನಿಮಿಷ ಕಡಿಮೆ ಪಕ್ಷ, ಅಕಸ್ಮಾತ್ ಇದಕ್ಕೋಸ್ಕರ ನಾನು ಸ್ವಲ್ಪ 10 ನಿಮಿಷ ಬೇಗ ಎದ್ದೇಳಬೇಕಂದ್ರೂ ಕೂಡ ಅದನ್ನು ನಮ್ಮ ದಿನಚರಿಯಲ್ಲಿ ಅದನ್ನು ಸೇರಿಸಿ 15 ನಿಮಿಷಗಳ ಕಾಲ ಸ್ವಲ್ಪ ಫ್ರೆಶ್ ಆಗಿ ನಂತರ ನಾವು ನಮ್ಮ ಜೊತೆಗೆ ಕೂತ್ಕೊಂಡಾಗ ಅದು ಸ್ವಪ್ರೀತಿನೂ ಹೌದು. ಇದಕ್ಕಿಂತ ಮುಂಚೆ ನಾವು ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮನ್ನು ನಾವು ಕೇರ್ ತಗೊಳ್ದು ಇದನ್ನು ಅಂತ ಹೇಳ್ಬೋದು. ಯಾಕಂದರೆ ಆ ಸಮಯದಲ್ಲಿ ಮನಸ್ಸಿನಲ್ಲಿ ಯಾವ ವಿಚಾರಗಳನ್ನು ನಾವು ಹಾಕ್ತೀವಿ ಅದು ಪೂರ್ತಿ ದಿನದ ಒಂದು ಪರಿಣಾಮ ಏನಿದೆ ಅದಕ್ಕೆ ಅದೇ ಕಾರಣ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೋಡ್ಬೋದು, ನಾವೇನು ಕೇಳಿರ್ತೀವಿ ಅದೇನಾಗುತ್ತೆ ಪ್ರತಿದಿನ ಇಡೀ ದಿನ ನಾವು ಅದನ್ನು
ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರ್ತೀವಿ. ಒಂದು ಹಾಡನ್ನು ಕೇಳಿದ್ವಿ ಅಂತ ಅಂದ್ಕೊಳ್ಳಿ, ಆಗ ಇಡೀ ದಿನ ನಾವು ಆ ಹಾಡನ್ನು ನಮಗೆ ಗೊತ್ತಿಲ್ಲದಲೇ ಅದನ್ನು ರಿಪೀಟ್ ಮಾಡ್ತಾ ಇರ್ತೀವಿ, ಹಮ್ಮಿಂಗ್ ಮಾಡ್ತಾ ಇರ್ತೀವಿ. ತನ್ನಿಂದ ತಾನೇ ಅದು ಹಾಡುಗಳು ಬರುತ್ತೆ. ಅದಕ್ಕೋಸ್ಕರ ಬೆಳಗ್ಗಿನ ಸಮಯ ಬಹಳ ಬಹಳ ಅಮೂಲ್ಯ. ಅಂತ ಆ ಸಮಯದಲ್ಲಿ ಸೋಷಲ್ ಮೀಡಿಯಾ ಅದನ್ನ ಸ್ವಲ್ಪ, ಯಾಕಂದರೆ ಸಮಾಚಾರ ನಮಗೆ ಸಿಗಬೇಕು, ಸಮಾಚಾರ ಬೇಕು. ನಾವೆಲ್ಲರೂ ವ್ಯವಹಾರದಲ್ಲಿ ಇರುವಂಥವ್ರು, ಸಮಾಜದಲ್ಲಿ ಇರುವಂಥವ್ರು, ಸಮಾಚಾರ ಸಮಾಜದ್ದು ಬೇಕು. ಎಷ್ಟು ಬೇಕೋ ಅಷ್ಟು ನಮಗೆ ಅರ್ಜೆಂಟಾಗಿದ್ದಾಗಲೂ ಕೂಡ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಸ್ವಲ್ಪ ಸಮಯ ಸೋಷಲ್ ಮೀಡಿಯಾದ ಎಲ್ಲ ವಿಸ್ತಾರದಿಂದ ದೂರ, ಜೊತೆಗೆ ನನ್ನ ಜೊತೆಗೆ 10-15 ನಿಮಿಷ ಸ್ವಯಂನ ಜೊತೆಗೆ ಕೂತ್ಕೊಂಡಾಗ ನನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಾನಿವತ್ತೇನು ಮಾಡಬೇಕು, ನಾನು ಹೇಗೆ ಫೀಲ್ ಮಾಡ್ತಾ ಇದ್ದೀನಿ ಇವತ್ತು, ನನ್ನ ವಿಶೇಷತೆಗಳೇನು, ನನ್ನ ಮಹತ್ವಿಕೆಗಳೇನು, ಅದನ್ನು ನಾವು ವಿಚಾರ ಮಾಡಿದಾಗ, ನಮ್ಮ ಎಕ್ಸಿಸ್ಟೆನ್ಸ್ ಬಗ್ಗೆ, ನಮ್ಮ ಐಡೆಂಟಿಟಿ ಬಗ್ಗೆ ನಾವು ವಿಚಾರ ಮಾಡಿದಾಗ, ಆ ವಿಚಾರಗಳು ಇವತ್ತಿನ ಮುಂಚೆ ನಾನು ಯಾವ ಒಳ್ಳೆಯ ಕೆಲಸವನ್ನು ಮಾಡಿದ್ದೆ, ಆ ಕೆಲಸದಿಂದ ನನಗೇನು ಫೀಲಿಂಗ್ ಸಿಕ್ತು, ಬೇರೆಯವರ ಮುಖದಿಂದ ಏನು ಅದಕ್ಕೆ ಅಭಿಪ್ರಾಯಗಳು ಅವ್ರದ್ದು ಬಂತು, ಈ ರೀತಿಯಾಗಿ ಒಳ್ಳೆಯ ವಿಚಾರಗಳನ್ನು ನಾನು ಮಾಡಿದಾಗ ಅದರ ಫೀಲಿಂಗೇ ಬೇರೆ ಇರುತ್ತೆ. ನಂತರ ದಿನನಿತ್ಯದ ಚಟುವಟಿಕೆಗಳಂತೂ ನಾವು ಮಾಡಲೇಬೇಕು, ಆದರೆ ಜೊತೆಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ 1 ನಿಮಿಷ 2 ನಿಮಿಷ ಅಥವಾ ಅರ್ಧ ನಿಮಿಷ ಕೂಡ, ಹೌ ಐ ಆಮ್ ಫೀಲಿಂಗ್ ರೈಟ್ ನೌ, ನನ್ನ ಫೀಲಿಂಗ್ಸ್ ಏನು, ನನ್ನ ಫೀಲಿಂಗ್ಸನ್ನು ನಾನು ವಿಚಾರ ಮಾಡಿದಾಗ ನನ್ನ ವಿಚಾರಗಳ ಬಗ್ಗೆನೂ ಕೂಡ ನನ್ನ ಗಮನ ಹೋಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಜಸ್ಟ್ ಅ ಮಿನಿಟ್, 1 ನಿಮಿಷ ಅಥವಾ ಅರ್ಧ ನಿಮಿಷ. ಅದು ಒಂದು ಗ್ಲಾಸ್ ನೀರು ಕುಡಿಬೇಕಾದ್ರೂ ಆಗ್ಬೋದು, ಅಥವಾ ಒಂದು ಕಪ್ ಟೀ ಕುಡಿಬೇಕಾದ್ರೂ ಆಗ್ಬೋದು. ನಮ್ಮ ಮನಸ್ಸು ಖಾಲಿ ಇರುತ್ತೆ ಅವಾಗ. ಆ ಸಮಯವನ್ನು ನಾವು ಸ್ವಲ್ಪ ಉಪಯೋಗಿಸಿ ನಮ್ಮ ಮೇಲೆ ನಾವು ಅದನ್ನು ಯೂಸ್ ಮಾಡಿದಾಗ ಅದರ ಪ್ರಭಾವನೇ ಬೇರೆ. ದಿನದ ಆರಂಭ ನಮ್ಮ ಪೂರ್ತಿ ದಿನದ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಅದರ ಜೊತೆಗೆ ಮಧ್ಯದಲ್ಲಿ ಕೆಲವೊಂದು ಬ್ರೇಕ್ಗಳನ್ನ ನಾವು ತಗೊಂಡು ನಮ್ಮ ಕಡೆ ನಾವು ಗಮನ ಕೊಡೋದ್ರಿಂದ ನಮ್ಮ ಭಾವನಾತ್ಮಕ ಆರೋಗ್ಯ ಸುಧಾರಿಸೋಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾವು ಲವಲವಿಕೆಯಿಂದ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ. ಈ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ಆಯಿತು, ಈಗ ನಮ್ಮ ಭಾವನಾತ್ಮಕ ಪರಿಸರವನ್ನು ನಾವು ಹೇಗೆ ಚೂಸ್ ಮಾಡಬೇಕು, ಅಥವಾ ನಮ್ಮ ವ್ಯಕ್ತಿಗಳೊಂದಿಗೆ ಸಂಬಂಧ ಇರ್ಬೋದು, ಅಥವಾ ಯಾರೊಂದಿಗೆ ನಾವು ಜಾಸ್ತಿ ಬೆರಿಬಾರ್ದು, ಎಷ್ಟೊಂದು ಸಮಸ್ಯೆಗಳು ಅಥವಾ ಪ್ರಶ್ನೆಗಳು ನಮ್ಮಲ್ಲಿ ಉಟ್ಕೊಳ್ಳುತ್ತೆ. ಇಲ್ಲಿಗೆ ಹೋದಾಗ ನನಗೆ ಒಂದು ಕಹಿ ಅನುಭವ ಆಗಿತ್ತು ಅಂದರೆ ನಾನು ನೆಕ್ಸ್ಟ್ ಅಲ್ಲಿಗೆ ಹೋಗ್ಲಾ ಬೇಡ ಅನ್ನೋ ಪ್ರಶ್ನೆ ಬರುತ್ತೆ. ಇನ್ನೊಂದು ಹತ್ರ ನಮಗೆ ಸಿಹಿ ಅನುಭವ ಆಯಿತು ಅಂದರೆ ಅಲ್ಲಿಗೆ ಹೋಗ್ತಾ ಇರಬೇಕು ಅಂತ ಅನಿಸುತ್ತೆ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನು? ಇಲ್ಲಿ 2 ಮಾತು ಬರುತ್ತೆ. ಒಂದು, ನನ್ನ ಹತ್ರ ಚಾಯ್ಸ್ ಇದೆ, ನಾನು ಚಾಯ್ಸ್ ಮಾಡ್ಕೊಳ್ಬಹುದು, ಅಂತಹ ಆಪ್ಷನ್ಸ್ ಇರುತ್ತೆ. ಇನ್ನೊಂದು ಕಡೆ ನನ್ನ ಚಾಯ್ಸ್ ಇರೋದಿಲ್ಲ. ಈ 2 ಪರಿಸ್ಥಿತಿಗಳು, ಈ 2 ವಾತಾವರಣಗಳು ನಮ್ಮ ಮುಂದೆ ಇರುತ್ತೆ. ಈಗ ನನ್ನ ಚಾಯ್ಸ್ ಎಲ್ಲಿ ನಡಿಬಹುದು? ಸೋಷಲ್ ಮೀಡಿಯಾ ಫಾರ್ ಎಕ್ಸಾಂಪಲ್. ಇದನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ. ನಾನು ಅದನ್ನು ಎಷ್ಟು ಸಮಯ ನಾನು ಅಲ್ಲಿ ಕೊಡಬೇಕು, ಎಷ್ಟು ಸಮಯ ಕೊಡಬಾರ್ದು, ನಾನು ಏನು ನೋಡ್ತಾ ಇದ್ದೀನಿ. ಯಾಕಂದರೆ ನಮ್ಮ 5 ಜ್ಞಾನೇಂದ್ರಿಯಗಳಿಂದ ನಾವು ಇನ್ಪುಟ್ ತಗೊಳ್ತಾ ಇದ್ದೀವಿ. ನಾವೇನೇನು ನೋಡ್ತಾ ಇದ್ದೀವಿ, ನಾವೇನೇನು ಕೇಳ್ತಾ ಇದ್ದೀವಿ, ಇದೆಲ್ಲದರಿಂದಲೂ ನಾವು ನಮ್ಮ ವಿಚಾರಗಳನ್ನು ನಾವು ಟ್ರಿಗರ್ ಮಾಡ್ತೀವಿ, ಥಾಟ್ಸ್ಗಳನ್ನು ಟ್ರಿಗರ್ ಮಾಡ್ತೀವಿ. ಆದ್ದರಿಂದ ಮೊದಲು ನಾವೇನು ಮಾಡಬೇಕು ಅಂತಂದರೆ, ನನ್ನ ಚಾಯ್ಸ್ ಎಲ್ಲಿದೆ ಅಲ್ಲಿ ನಾನು ನನ್ನ ಗಮನವನ್ನು ಕೊಡಬೇಕು. ಯಾವಾಗ ನಾನು ಅದನ್ನು ಮಾಡ್ತೀನಿ ಆಗ ನನ್ನ ಮನೋಬಲ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಕೆಲವೊಂದು ಮಾತಿನಲ್ಲಿ ಬಹುಶಃ ನನ್ನ ಚಾಯ್ಸ್ ಇಲ್ಲ. ಕೆಲವೊಂದು ಕಡೆ ನಾನು ಫ್ಯಾಮಿಲಿ ಇದೆ, ನಾವು ಆಯ್ಕೆ ಮಾಡಿಕೊಂಡಿಲ್ಲ. ನಮ್ಮ ಪರಿವಾರದಲ್ಲಿ ಕೆಲವೊಂದು ಸ್ವಭಾವ ಸಂಸ್ಕಾರದ ಆತ್ಮಗಳು, ವ್ಯಕ್ತಿಗಳು ಇರ್ತಾರೆ. ಅವರ ಜೊತೆಗೆ ನಾನು ವ್ಯವಹಾರ ಮಾಡಲೇಬೇಕು. ನನ್ನ ಪರ್ಸ್ನಾಲಿಟಿ, ನನ್ನ ವ್ಯಕ್ತಿತ್ವ ಒಂದು ರೀತಿ, ಅವರ ವ್ಯಕ್ತಿತ್ವ ಒಂದು ರೀತಿ. ಆಗ ನಾನೇನು ಮೊದಲು ನನ್ನ ಆಯ್ಕೆ ಇತ್ತು ಅಲ್ಲಿ ನಾನು ಮನೋಬಲವನ್ನು ಹೆಚ್ಚು ಮಾಡಿಕೊಂಡೆ. ಆ ಹೆಚ್ಚು ಮಾಡಿಕೊಂಡಂತಹ ಮನೋಬಲ, ಆ ಧ್ಯಾನದ ಬಲ 2 ಈ ಸ್ಥಾನದಲ್ಲಿ ಉಪಯೋಗ ಆಗುತ್ತೆ. ಯಾಕಂದರೆ ನಾವು ಸಮಾಜ ಜೀವಿಗಳು, ನಾವೆಲ್ಲರೂ ಒಟ್ಟಾಗಿಯೇ ಇರ್ತೀವಿ. ಕೆಲವೊಂದು ಬಾರಿ ನಾವು ಕರ್ತವ್ಯಗಳನ್ನು ಮಾಡಬೇಕಾಗತ್ತೆ, ನಮ್ಮ ಜವಾಬ್ದಾರಿಯಲ್ಲಿರುತ್ತೆ. ಅಲ್ಲಿ ಯಾವಾಗಿದ್ರೂ ನಾನು
ಇಲ್ಲಿಂದ ನಾನು ಹೋಗ್ಬಿಡ್ತೀನಿ ಅಥವಾ ಇಂತಹ ಪರಿಸ್ಥಿತಿಗೆ ನಾನು ಬರೋದಿಲ್ಲ ಅಥವಾ ಪರಿವಾರದ ಒಂದು ಕರ್ತವ್ಯಗಳನ್ನು ಜವಾಬ್ದಾರಿಯನ್ನು ನಾನು ವಹಿಸೋದಿಲ್ಲ, ಯಾಕಂದರೆ ಇದರಿಂದ ನನ್ನ ಹರ್ಟ್ ಆಗುತ್ತೆ, ಇದು ಯಾವಾಗಿದ್ರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಆ ಸಮಯದಲ್ಲೂ ಕೂಡ ನಾವಲ್ಲಿ ಇರಬೇಕಾಗುತ್ತೆ. ಇನ್ಫ್ಯಾಕ್ಟ್ ನಾವಲ್ಲಿ ಇದ್ದಾಗ ಅದರಿಂದ ಪ್ರಭಾವ ಇನ್ನೂ ಹೆಚ್ಚಾಗುತ್ತೆ, ಪಾಸಿಟಿವ್ ಆಗುತ್ತೆ. ಅದರಿಂದ ನನ್ನ ಆಯ್ಕೆ ಎಲ್ಲೆಲ್ಲಿದೆನೋ, ವೇರೆವರ್ ಐ ಹ್ಯಾವ್ ಚಾಯ್ಸ್, ಅಲ್ಲಿ ನಾನು ನನ್ನನ್ನು ಸರಿಯಾಗಿ ನೋಡಿಕೊಂಡಾಗ ಧ್ಯಾನದ ಬಲದಿಂದ ಇಂತಹ ಸಮಯದಲ್ಲಿ ಇಂತಹ ಸ್ಥಾನದಲ್ಲಿ ಆ ಹೆಚ್ಚಿನ ಬಲವನ್ನು ನಾವು ಯೂಸ್ ಮಾಡಿಕೊಂಡು ನಮ್ಮ ಹೆಲ್ತನ್ನು, ನಮ್ಮ ಇಮೋಷ್ನಲ್ ಹೆಲ್ತನ್ನು ನಾವು ಕಾಪಾಡ್ಕೊಳ್ಬೋದು. ಈಗ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತೀವಿ, ಹಿಂದಿನ ಅನುಭವಗಳು, ಅದು ಸಿಹಿನೇ ಇರ್ಬೋದು ಅಥವಾ ಕಹಿನೇ ಇರ್ಬೋದು, ಅದು ಈ ನಮ್ಮ ಭಾವನೆಗಳ ಮೇಲೆ ಅಥವಾ ಭಾವನಾತ್ಮಕ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಅಥವಾ ಈ ಸಿಹಿ ಅನುಭವಗಳನ್ನ ನಾವು ಗಟ್ಟಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀವಿ, ಆದರೆ ಕಹಿ ಅನುಭವಗಳಿಂದನೂ ಕೆಲವೊಂದು ಸರಿ ನಮಗೆ ಮುಕ್ತಿ ಸಿಗ್ತಾ ಇರಲ್ಲ, ಅದರಿಂದ ಹೊರಬಂದು ನಾವು ಅದನ್ನು ಹಿಂದೋದು ಒತ್ತಿ ಹೇಗೆ ಮುನ್ನಡಿಬೋದು ಅಂತ ನಿಮ್ಮ ಸಲಹೆ? ನಾವು ಮನಸ್ಸಿನ ಬಗ್ಗೆ ಮಾತನಾಡ್ತಾ ಇದ್ವಿ, ಮನಸ್ಸಿನಲ್ಲಿ ಅನೇಕ ಪ್ರಕಾರದ ವಿಚಾರಗಳು ಬರುತ್ತೆ ಅಂತ ಹೇಳಿ. ಈಗ ಮೈಂಡ್ ಕಂಟ್ರೋಲ್ ಒಂದು ಬಹಳ ಶಬ್ದ ಯೂಸ್ ಮಾಡ್ತಾ ಇರ್ತಾರೆ. ಮೈಂಡ್ ಕಂಟ್ರೋಲ್ ಅಂದರೆ ಏನು ಅರ್ಥ? ಕಂಟ್ರೋಲ್ ಅನ್ನೋದು ಆ್ಯಕ್ಚುಲಿ ಬಹಳ ಹಾರ್ಶ್ ವರ್ಡ್, ಅದು ಬಹಳ ಒಂದು ಕ್ರೂರ ಶಬ್ದ ಅನಿಸುತ್ತೆ. ಆದರೆ ಮೈಂಡ್ ಕಂಟ್ರೋಲ್ ಅಂದರೆ ಏನರ್ಥ ಅಂದರೆ ನನ್ನ ಮೇಲೆ, ನನ್ನ ವಿಚಾರಗಳ ಮೇಲೆ ನನಗೆ ಸ್ವಾಮಿತ್ವ ಇದೆ. ನಾನು ಯಾವ ಪ್ರಕಾರದ ವಿಚಾರಗಳನ್ನ ಮಾಡಬೇಕು ಅದು ನನಗೆ ಗೊತ್ತಿದೆ. ಈ ವಿಚಾರಗಳು ಕೆಲವೊಂದು ಪಾಸ್ಟ್ ಇನ್ಸಿಡೆಂಟ್ಸ್ ಬಗ್ಗೆನೂ ಇರಬಹುದು, ಕಳೆದು ಹೋದ ಕೆಲವೊಂದು ಪರಿಸ್ಥಿತಿಗಳ ಬಗ್ಗೆನೂ ಕೂಡ ಇರಬಹುದು. ನಾವು ಧ್ಯಾನದ ಅಭ್ಯಾಸ, ಮೆಡಿಟೇಷನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಒಂದು ಬಲ ಬರುತ್ತೆ. ಅದೇನೆಂದರೆ ನಾವು ಯಾವ ವಿಚಾರ ಮಾಡಿ ಬಯಸ್ತೀವೋ ಅದನ್ನೇ ನಾವು ಮಾಡ್ತೀವಿ. ಯಾವುದು ನಾನು ಆಯ್ಕೆ ಮಾಡ್ಕೊಳ್ಬೇಕೋ ಅದನ್ನೇ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಕಳೆದು ಹೋದ ಸಮಯದಲ್ಲಿ ಎರಡೂ ಪ್ರಕಾರದ ಅನುಭವಗಳು, ತಾವು ಹೇಳಿದಾಗೆ ಸಿಹಿ ಕಹಿ ಎರಡೂ ಪ್ರಕಾರದ ಅನುಭವಗಳಿರುತ್ತೆ. ಸಿಹಿ ಅನುಭವಗಳನ್ನು ಕೂಡ ನಾವು ಬಾರಿ ಬಾರಿ ರಿಪೀಟ್ ಮಾಡೋ ಅಗತ್ಯ ಇಲ್ಲ. ಸಿಹಿ ಅನುಭವಗಳಿಂದ ಈಗ ನಾವು ಸುಖವನ್ನು ಅನುಭವಿಸ್ತಾ ಇದ್ದೀವಿ, ಆದರೆ ನಮ್ಮ ಭವಿಷ್ಯಕ್ಕೆ ವರ್ತಮಾನ ಸಮಯದ ಕರ್ಮಗಳು ಆಧಾರ. ಅದಕ್ಕೋಸ್ಕರ ನಾವು ಹಿಂದಿನ ಸಿಹಿ ಅನುಭವಗಳನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋದರೆ ಬಹುಶಃ ವರ್ತಮಾನ ಸಮಯದಲ್ಲಿ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತಾ ಇಲ್ಲ. ಇನ್ನು ಕಹಿ ಅನುಭವಗಳೇನಾಗಿತ್ತು, ಆ ಕಹಿ ಅನುಭವಗಳಿಂದ ನಾನು ಕಲಿತಿದ್ದೇನು? ಕಹಿ ಅನುಭವ ಆಯಿತು, ಆದರೆ ಆ ಸಮಯ, ಆ ಪರಿಸ್ಥಿತಿ ಎರಡೂ ಹೋಯಿತು. ಬಹುಶಃ ಆ ವ್ಯಕ್ತಿ ನನ್ನ ಮುಂದೆ ಇದ್ದರೂ ಕೂಡ ಆ ವ್ಯಕ್ತಿಯ ಸ್ವಭಾವ, ಸಂಸ್ಕಾರ ಸ್ವಲ್ಪ ಪರಿವರ್ತನೆ ಆಗಿರಬಹುದು. ಆಗಿಲ್ಲ ಅಂದ್ರೂ ಕೂಡ ಅದೇ ಪ್ರಕಾರದ ಅನುಭವ ಮತ್ತೆ ಬರೋದಿಲ್ಲ. ಆ ಸಮಯ ಹೊರಟು ಹೋಯಿತು. ಈ ಸಮಯದಲ್ಲಿ ನಾನು ಏನು ವಿಚಾರ ಮಾಡ್ತಾ ಇದ್ದೀನಿ ಮನಸ್ಸಿನಲ್ಲಿ, ಆ ವಿಚಾರದ ಪ್ರಭಾವಗಳಿರುತ್ತೆ. ಆದ್ದರಿಂದ ಹಿಂದಿನ ಸಮಯದ ಕಹಿ ಅನುಭವಗಳಿಂದ ನಾವು ಪಾಠ ಕಲಿತು, ಹೌದು ಈ ರೀತಿ ನಾನಾಗ ತಪ್ಪು ಮಾಡಿದ್ದೆ. ಕೆಲವೊಮ್ಮೆ ನಾವು ಕರ್ಮಗಳನ್ನು ಮಾತ್ರ ವಿಶ್ಲೇಷಣೆ ಮಾಡ್ತೀವಿ. ನಾನು ಈ ರೀತಿ ಮಾಡಿದ್ದೆ, ಆದರೂ ಅವರು ಆ ರೀತಿ ಮಾಡಿದರು, ಅದಕ್ಕೆ ನಾನು ಈ ರೀತಿ ಮಾಡಿದೆ. ಆದರೆ ನನ್ನ ವಿಚಾರ ಮನಸ್ಸಿನಲ್ಲಿ ಆ ಸಮಯದಲ್ಲಿ ಏನಿತ್ತು ಅದನ್ನು ನಾವು ವಿಚಾರ ಮಾಡೋದಿಲ್ಲ. ಅವರು ನನ್ನ ಪ್ರತಿ ಈ ರೀತಿ ವ್ಯವಹಾರ ಮಾಡಿದರು, ಆವಾಗ ನನ್ನ ಮನಸ್ಸಿನಲ್ಲಿ ಏನು ವಿಚಾರ ಬಂತು ಅದನ್ನು ನಾವು ವಿಶ್ಲೇಷಣೆ ಮಾಡೋದಿಲ್ಲ. ಅದರಿಂದ ಎಷ್ಟು ಕರ್ಮದ ಪ್ರಭಾವ ಇದೆಯೋ ಅಷ್ಟೇ ಪ್ರಭಾವ ನಮ್ಮ ಮನಸ್ಸಿನ ಸಂಕಲ್ಪಗಳದ್ದು ಕೂಡ ಇದೆ. ನಾವೇನು ತಿದ್ಕೊಳ್ಬೇಕು ಈಗ ಅಂತಂದರೆ, ಕರ್ಮ ಬಹುಶಃ ತಿದ್ಕೊಳ್ಳೋ ಅಗತ್ಯ ಇಲ್ಲ, ಯಾಕಂದರೆ ನಮಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಕೆಲಸ ಅಂತ. ಆದರೆ ಮನಸ್ಸಿನ ಸಂಕಲ್ಪಗಳು ಹೇಗಿತ್ತು ಆ ಸಮಯದಲ್ಲಿ, ನಾನು ಯಾಕೆ ಆ ರೀತಿ ಫೀಲ್ ಮಾಡಿದೆ, ಈಗ ನಾನು ಅದನ್ನು ಪರಿವರ್ತನೆ ಮಾಡಿಕೊಂಡು ಯಾವ ಥಾಟನ್ನು ನಾನು ಇಟ್ಕೊಳ್ಬೋದು ಅದನ್ನು ನಾವೀಗ ವಿಚಾರ ಮಾಡಬೇಕು. ಆಗ ನಾವು ಎರಡರ ಪ್ರಭಾವದಿಂದ ನಾವು ಮುಕ್ತಾಗಿ ಮತ್ತು ಈಗಿನ ಸಮಯದಿಂದ ಒಂದು ಹೊಸ ಶುರುವಾತನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ.